ಓಂ ಶಾಂತಿ. ಇಂದಿನ ದಿನಾಂಕ 13/7/2022. ಮಧುರ ಮಕ್ಕಳೇ, ಈ ಶರೀರದ ಪರಿವೆಯನ್ನು ಮರೆಯುತ್ತಾ ಹೋಗಿ ಅಶರೀರಿಯಾಗುವ ಪರಿಶ್ರಮ ಪಡಬೇಕು, ಏಕೆಂದರೆ ಈಗ ಮನೆಗೆ ಹೋಗಬೇಕಾಗಿದೆ. ನೀವು ಆಸ್ತಿಕ ಮಕ್ಕಳು ಯಾವ ಶಬ್ದವನ್ನು ಹೇಳುತ್ತೀರಿ? ಭಗವಂತನು ನಮ್ಮ ತಂದೆಯಾಗಿದ್ದಾರೆ. ಈ ಮಾತನ್ನು ಆಸ್ತಿಕ ಮಕ್ಕಳೇ ಹೇಳಲು ಸಾಧ್ಯ, ಏಕೆಂದರೆ ಅವರಿಗೆ ತಂದೆಯ ಪರಿಚಯವಿದೆ. ನಾಸ್ತಿಕರಂತೂ ತಿಳಿದುಕೊಂಡೇ ಇಲ್ಲ. ನನ್ನವರಂತೂ ಒಬ್ಬ ತಂದೆಯ ವಿನಃ ಅನ್ಯ ಯಾರೂ ಇಲ್ಲ ಎಂದು ಆಸ್ತಿಕ ಮಕ್ಕಳೇ ಹೇಳುತ್ತಾರೆ. ಪ್ರಶ್ನೆ: ತೀವ್ರ ಪುರುಷಾರ್ಥಿಗಳಾಗಲು ಯಾವ ಸ್ಥಿತಿಯು ಬೇಕು? ಉತ್ತರ: ಸಾಕ್ಷಿ ಸ್ಥಿತಿಯೂ ಬೇಕು. ಸಾಕ್ಷಿಯಾಗಿ ಪ್ರತಿಯೊಬ್ಬರ ಪಾತ್ರವನ್ನು ನೋಡುತ್ತಾ ಪುರುಷಾರ್ಥವನ್ನು ಮಾಡುತ್ತಾ ಇರಿ. ಗೀತೆ: ಸತ್ತರೂ ನಿಮ್ಮ ಮಡಿಲಿನಲ್ಲಿಯೇ. ಓಂ ಶಾಂತಿ. ಇದನ್ನು ಯಾರು ಹೇಳಿದರು? ಜೀವಾತ್ಮರು ಹೇಳಿದರು. ಅವರೇ ಈಗ ಸನ್ಮುಖದಲ್ಲಿ ಕುಳಿತಿದ್ದೀರಿ. ಆತ್ಮವು ಕುಳಿತಿದೆ ಎಂದು ಹೇಳಲಾಗುವುದಿಲ್ಲ. ಜೀವಾತ್ಮರು ಕುಳಿತಿದ್ದಾರೆ ಎಂದು ಹೇಳಬಹುದು. ಆತ್ಮವೇ ಶರೀರದ ಮುಖಾಂತರ ಪ್ರತಿ ಕಾರ್ಯ ಮಾಡುತ್ತದೆ. ಇದಕ್ಕೆ ದೇಹಿ ಅಭಿಮಾನಿ ಎಂದು ಹೇಳಲಾಗುತ್ತದೆ. ದೇಹದಲ್ಲಿ ಇರುವವರು ತಮ್ಮ ಪರಮಪ್ರಿಯ ಪರಮಾತ್ಮನಿಗೆ, ನಾವಾತ್ಮಗಳು ಈಗ ನಿಮ್ಮ ಕೊರಳಿನ ಹಾರವಾಗುತ್ತೇವೆ ಎಂದು ಹೇಳುತ್ತಾರೆ. ಅರ್ಥಾತ್ ನಾವು ಈ ಶರೀರವನ್ನು ಬಿಟ್ಟು ನಿಮ್ಮ ಬಳಿ ಬಂದು ಬಿಡುತ್ತೇವೆ. ತಂದೆಯು ತಿಳಿಸುತ್ತಾರೆ, ಹೇಗೆ ಮಾನವ ವಂಶದ ವೃಕ್ಷವಿದೆ, ಬ್ರಹ್ಮ, ಸರಸ್ವತಿ, ಆದಮ್, ಈವ್ ಮುಂತಾದವರು ಇದರ ತಳಪಾಯವಾಗುತ್ತಾರೆ. ಹಾಗೆಯೇ ನೀವು ನೋಡಿದ್ದೀರಿ, ಮೂಲವತನದಲ್ಲಿಯೂ ಸಹ ನಿರಾಕಾರಿ ವೃಕ್ಷವಿದೆ. ಮೊಟ್ಟಮೊದಲು ಶಿವನಿದ್ದಾರೆ. ನೀವಾತ್ಮಗಳು ನನ್ನ ಕೊರಳಿನ ಹಾರ ಹೇಗಾಗುತ್ತೀರಿ? ನನ್ನನ್ನು ನೆನಪು ಮಾಡುವುದರಿಂದ. ಯಾರೆಷ್ಟು ನನ್ನನ್ನು ನೆನಪು ಮಾಡುತ್ತೀರಿ, ಅಷ್ಟು ತೀಕ್ಷ್ಣವಾದ ರೇಸ್ ಮಾಡುತ್ತೀರಿ. ನನ್ನ ಜೊತೆ ತುಂಬ ಪ್ರೀತಿ ಇದೆ. ನನ್ನ ಬಳಿ ಬರದೇ ಇರಲು ಸಾಧ್ಯವಿಲ್ಲ, ಏಕೆಂದರೆ ಆತ್ಮಕ್ಕೆ ಈ ಶರೀರದ ಜೊತೆ ಸುಖವಿಲ್ಲ, ದುಃಖವಿದೆ. ಈಗ ಭಗವಂತನಂತೂ ನಿರಾಕಾರನಾಗಿದ್ದಾರೆ. ನಿರಾಕಾರ ತಂದೆಯು ನಿರಾಕಾರ ಆತ್ಮಗಳಿಗೆ ತಿಳಿಸುತ್ತಾರೆ. ಆ ಪರಂಪಿತ ಪರಮಾತ್ಮನೇ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಂಡಿದ್ದಾರೆ. ತ್ರಿಕಾಲದರ್ಶಿಯಾಗಿದ್ದಾರೆ. ಮತ್ಯಾವುದೇ ಮನುಷ್ಯರು ಬಲೆ ಎಷ್ಟೇ ದೊಡ್ಡ ಪಂಡಿತರಾಗಿರಲಿ, ವೇದಶಾಸ್ತ್ರಗಳನ್ನು ಓದಿದವರೇ ಆಗಿರಲಿ, ಆದರೆ ಅವರಿಗೆ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿಲ್ಲ. ನಾಸ್ತಿಕರಾಗಿರುವ ಕಾರಣ ತ್ರಿಕಾಲದರ್ಶಿಯಾಗಲು ಸಾಧ್ಯವಿಲ್ಲ. ನೀವು ಮಕ್ಕಳು ಈಗ ಆಸ್ತಿಕರಾಗಿದ್ದೀರಿ. ತಂದೆಯು ನಿಮಗೆ ಪರಿಚಯ ಕೊಟ್ಟಿದ್ದಾರೆ. ಆದ್ದರಿಂದ ನೀವು ಬಾಬಾ ಎಂದು ಹೇಳಲು ಹಕ್ಕುದಾರರಾಗಿದ್ದೀರಿ. ಅವರಂತೂ ಪರಮಾತ್ಮನು ಸರ್ವವ್ಯಾಪಿಯಾಗಿದ್ದಾರೆ ಎಂದು ಹೇಳಿಬಿಡುತ್ತಾರೆ. ಮತ್ತೆ ಇದರಿಂದೇನು ಸಿಕ್ಕಿತು? ಏನೇನೂ ಇಲ್ಲ. ತಂದೆಯಂತೂ ಜ್ಞಾನಸಾಗರನಾಗಿದ್ದಾರೆ. ಅವರು ನಾನು ಸರ್ವವ್ಯಾಪಿ ಆಗಿದ್ದೇನೆ ಎಂದು ಹೇಳುವುದಿಲ್ಲ. ಇಲ್ಲವೆಂದರೆ ಎಲ್ಲರೂ ತಂದೆಯರಾಗಿ ಬಿಡುತ್ತಾರೆ. ವಿಶ್ವಪಿತೃತ್ವವೆಂದು ಹೇಳಲಾಗುತ್ತದೆ. ಏನು? ಒಬ್ಬ ತಂದೆಯ ಮಕ್ಕಳಾಗಿದ್ದೀರಿ. ಇವರನ್ನು ಪ್ರಭು, ಈಶ್ವರ ಎಂದು ಹೇಳುತ್ತೀರಿ. ಅವರು ಬ್ರಹ್ಮ, ವಿಷ್ಣು, ಶಂಕರರನ್ನು ರಚಿಸುವವರಾಗಿದ್ದಾರೆ. ತ್ರಿಮೂರ್ತಿ ಬ್ರಹ್ಮ ಎಂದು ಹೇಳುವುದು ತಪ್ಪಾಗಿದೆ. ಬ್ರಹ್ಮ, ವಿಷ್ಣು, ಶಂಕರರಿಗೂ ತಂದೆಯು ಶಿವನಾಗಿದ್ದಾರೆ. ಅವರು ಬ್ರಹ್ಮ ತಂದೆಯನ್ನು ದತ್ತು ಮಾಡಿಕೊಂಡಿದ್ದಾರೆ. ನೀವು ಸಹ ತಿಳಿದುಕೊಂಡಿದ್ದೀರಿ. ಬ್ರಹ್ಮರವರ ಮುಖದಿಂದ ಪರಂಪಿತ ಪರಮಾತ್ಮ ಶಿವನ ಮುಖಾಂತರ ನಾವು
ತ್ರಿಕಾಲದರ್ಶಿ ಹಾಗೂ ಸ್ವದರ್ಶನ ಚಕ್ರಧಾರಿಗಳಾಗುತ್ತಿದ್ದೇವೆ. ಸ್ವ ಅರ್ಥಾತ್ ಆತ್ಮನ ಜ್ಞಾನ. ಆತ್ಮಕ್ಕೆ ಸ್ವರಾಜ್ಯವು ಸಿಗುತ್ತದೆ. ಆತ್ಮವು ಅವಿನಾಶಿಯಾಗಿದೆ, ಶರೀರವು ವಿನಾಶಿಯಾಗಿದೆ. ಆತ್ಮವೇ ಒಳ್ಳೆಯ ಹಾಗೂ ಕೆಟ್ಟ ಎಲ್ಲ ಸಂಸ್ಕಾರಗಳನ್ನು ಧಾರಣೆ ಮಾಡುತ್ತದೆ. ನಾವಾತ್ಮಗಳು ಈಗ ತಮೋ ಪ್ರಧಾನರಾಗಿದ್ದೇವೆ. ಆದ್ದರಿಂದಲೇ ಪತಿತ ಆತ್ಮ ಹಾಗೂ ಪಾವನ ಆತ್ಮ ಎಂದು ಹೇಳಲಾಗುತ್ತದೆ. ಶರೀರದ ಹೆಸರನ್ನು ತೆಗೆದುಕೊಳ್ಳಲಾಗುವುದಿಲ್ಲ. ಪುಣ್ಯಾತ್ಮ ಮತ್ತು ಮಹಾತ್ಮ ಆತ್ಮಕ್ಕೆ ಮಹಿಮೆ ಮಾಡಲಾಗುತ್ತದೆ. ಆತ್ಮವು ಪರಂಪಿತ ಪರಮಾತ್ಮ ತಂದೆಯಿಂದ ಕೇಳುತ್ತದೆ. ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ತಂದೆಯು ಈ ರೀತಿ ಕುಳಿತು ಮಕ್ಕಳಿಗೆ ಓದಿಸುತ್ತಾರೆ ಎಂದು ಈಗ ನೀವು ತಿಳಿದುಕೊಂಡಿದ್ದೀರಿ. ನಾವು ತಂದೆಯ ಮಕ್ಕಳಾಗಿದ್ದೇವೆ. ತಂದೆಯಿಂದ ನಾವು ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಅನ್ಯರೊಂದಿಗೆ ನಮಗೆ ಯಾವುದೇ ಕೆಲಸವಿಲ್ಲ. ಆತ್ಮವಂತೂ ನನ್ನವರು ಒಬ್ಬ ಶಿವ ತಂದೆ ಬಿಟ್ಟರೆ ಇನ್ಯಾರೂ ಇಲ್ಲವೆಂದು ತಿಳಿಯುತ್ತದೆ. ನನ್ನವರು ಒಬ್ಬರೇ ಶಿಕ್ಷಕರು ಎಂದು ವಿದ್ಯಾರ್ಥಿಗಳು ತಿಳಿಯುತ್ತಾರೆ. ನಿಮ್ಮವರು ಒಬ್ಬರೇ ತಂದೆ ಶಿಕ್ಷಕನಾಗಿದ್ದಾರೆ. ಅವರು ಪತಿತ ಪಾವನ ತಂದೆಯಾಗಿದ್ದಾರೆ. ಎಲ್ಲ ಆತ್ಮಗಳ ಸಂಬಂಧವು ಆ ತಂದೆ ಶಿಕ್ಷಕನೊಂದಿಗಿದೆ. ಬಲೆ ಯಾವುದೇ ಬ್ರಾಹ್ಮಣಿಯರು ಓದಿಸಬಹುದು, ಆದರೆ ಅವರೂ ಸಹ ನನ್ನಿಂದಲೇ ಓದಿದ್ದಾರೆ. ನೀವು ನನ್ನನ್ನು ನೆನಪು ಮಾಡಿ ಬ್ರಾಹ್ಮಣಿಯನ್ನಲ್ಲ. ಈಗ ನೀವು ಮಕ್ಕಳು ನನ್ನನ್ನು ಅರಿತುಕೊಂಡಿದ್ದೀರಿ. ನೀವು ಆಸ್ತಿಕರಾಗಿದ್ದೀರಿ. ಯಾರು ಅರಿತುಕೊಂಡಿಲ್ಲವೋ ಅವರು ನಿರ್ಧನಿಕರು, ನಾಸ್ತಿಕರಾಗಿದ್ದಾರೆ. ತಂದೆಯ ನಾಮ ರೂಪ ದೇಶ ಕಾಲವು ಯಾವುದಾಗಿದೆ ಏನನ್ನೂ ಅರಿತುಕೊಂಡಿಲ್ಲ. ಅವರಿಗೆ ಯಾವುದೇ ನಾಮರೂಪವಿಲ್ಲವೆಂದು ಹೇಳಿಬಿಡುತ್ತಾರೆ. ಅವಶ್ಯವಾಗಿ ಅವರಿಗೆ ನಾಮರೂಪವಿದೆ. ಅವರ ಹೆಸರಾಗಿದೆ ಶಿವ. ಅವರು ತಮ್ಮ ಶರೀರವಂತೂ ಧಾರಣೆ ಮಾಡುವುದಿಲ್ಲ. ಆದ್ದರಿಂದ ಅವರ ಹೆಸರು ಎಂದೂ ಬದಲಾಗುವುದಿಲ್ಲ. ಆದರೆ ನಮ್ಮ 84 ಜನ್ಮಗಳ ನಾಮ ರೂಪವು ಬದಲಾಗುತ್ತಾ ಹೋಗುತ್ತದೆ ಎನ್ನುವುದನ್ನು ನೀವು ಅರಿತುಕೊಂಡಿದ್ದೀರಿ. ಅವರ ಹೆಸರಂತೂ ಶಿವ. ಹೇಗೆ ಆತ್ಮನ ರೂಪವಿದೆಯೋ ಹಾಗೆಯೇ ಪರಮಾತ್ಮನ ರೂಪವೂ ಇದೆ. ಪರಮಾತ್ಮನು ಯಾವುದೇ ಅಖಂಡ ಜ್ಯೋತಿ ತುಂಬ ದೊಡ್ಡದಾಗಿಲ್ಲ. ತಂದೆಯು ತಿಳಿಸುತ್ತಾರೆ, ಹೇಗೆ ಆತ್ಮವು ನಕ್ಷತ್ರ ಸಮಾನವಾಗಿದೆಯೋ ನಾನೂ ಸಹ ಹಾಗೆಯೇ ಇದ್ದೇನೆ. ಆದರೆ ನನ್ನಲ್ಲಿ ಜ್ಞಾನವಿದೆ. ಆದ್ದರಿಂದ ನನ್ನ ಮಹಿಮೆ ಇದೆ. ಸಚ್ಚಿತ್ ಆನಂದ ಸ್ವರೂಪ ಜ್ಞಾನ ಸಾಗರನಾಗಿದ್ದಾರೆ, ಚೈತನ್ಯನಾಗಿದ್ದಾರೆ. ಆದ್ದರಿಂದಲೇ ಜ್ಞಾನವನ್ನು ತಿಳಿಸುತ್ತಾರೆ. ಅವರು ಚೈತನ್ಯ ಬೀಜರೂಪವಾಗಿದ್ದಾರೆ. ಆ ಜಡ ಬೀಜವಂತೂ ಏನನ್ನೂ ತಿಳಿಸಲು ಸಾಧ್ಯವಿಲ್ಲ. ಮನುಷ್ಯರೇ ಅರಿತುಕೊಳ್ಳುತ್ತಾರೆ. ಹೇಗೆ ತಂದೆಯ ಬುದ್ಧಿಯಲ್ಲಿ ಇಡೀ ಮನುಷ್ಯ ಸೃಷ್ಟಿಯ ವೃಕ್ಷವಿದೆ, ಹಾಗೆಯೇ ನಿಮ್ಮ ಬುದ್ಧಿಯಲ್ಲಿಯೂ ಇದೆ. ಎಷ್ಟೊಂದು ವಿಭಿನ್ನವಾಗಿದೆ. ಒಬ್ಬರ ಮುಖಲಕ್ಷಣಗಳು ಇನ್ನೊಬ್ಬರಿಗೆ ಹೋಲುವುದಿಲ್ಲ. ಇಸ್ಲಾಮಿಗಳ ಪ್ರತಿಯೊಬ್ಬರ ಮುಖಲಕ್ಷಣಗಳು ಬೇರೆ ಬೇರೆಯಾಗಿದೆ. ಪ್ರತಿಯೊಬ್ಬರಿಗೆ ತಮ್ಮ ತಮ್ಮದೇ ಆದ ಪಾತ್ರವಿದೆ. ತಂದೆಯು ತಿಳಿಸುತ್ತಾರೆ, ಇದು ಎಷ್ಟು ದೊಡ್ಡ ಬೇಹದ್ದಿನ ನಾಟಕವಾಗಿದೆ. ಎಷ್ಟು ವಿಧವಾದ ಮುಖಲಕ್ಷಣಗಳಿವೆ. ಎಲ್ಲರೂ ಈ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದಾರೆ. ಈ ನಾಟಕವು ಅವಿನಾಶಿಯಾಗಿದೆ, ಆಕರ್ಷಿತವಾಗಿದೆ. ಇದರಲ್ಲಿ ಯಾವುದೇ ಪಾತ್ರಧಾರಿಗಳು ಬದಲಾಗಲು ಸಾಧ್ಯವಿಲ್ಲ. ನಿಮಗೆ ತಿಳಿದಿದೆ, ನಮ್ಮ 84 ಜನ್ಮಗಳು 84 ಹೆಸರುಗಳು ಬರುತ್ತವೆ. ಈಗ ಹೆಸರುಗಳು ಪೂರ್ಣವಾಗುವುದರಿಂದ ವರ್ಣಗಳು ಪೂರ್ಣಗೊಂಡಿವೆ. ಈಗ ಪುನಃ ಪುನರಾವರ್ತನೆಯಾಗುತ್ತದೆ. ಅರ್ಥಾತ್ ಗೀತೆಯ ಭಾಗವು ಪುನರಾವರ್ತನೆಯಾಗುತ್ತದೆ.
ಯಾಗುತ್ತಿದೆ. ಮೊಟ್ಟಮೊದಲು ಭಗವಂತನ ಶ್ರೀಮತವು ಗಾಯನ ಮಾಡಲ್ಪಟ್ಟಿದೆ. ಆದರೆ ಭಗವಂತನನ್ನು ಮರೆತು ಬಿಟ್ಟಿದ್ದಾರೆ. ಶಿವಬಾಬನ ಜಯಂತಿ ಆದಾಗ ಕೃಷ್ಣನ ಜಯಂತಿಯಾಗುತ್ತದೆ. ತಂದೆಯ ಜಯಂತಿಯೇ ಮುಚ್ಚಿ ಹೋಗಲಿ ಮತ್ತು ಮಕ್ಕಳ ಜಯಂತಿ ಆಗಲಿ ಎಂದಲ್ಲ. ನೀವು ಮಕ್ಕಳಿಗೆ ತಿಳಿಸಲಾಗುತ್ತದೆ, ಲಕ್ಷ್ಮೀ ನಾರಾಯಣರು ವಿಶ್ವದ ಮಾಲೀಕರಾಗಿದ್ದರು. ಅವರು ಈ ಆಸ್ತಿಯನ್ನು ಹೇಗೆ ಪಡೆದರು? ಪರಂಪಿತ ಪರಮಾತ್ಮನಿಂದ. ಪರಂಪಿತ ಪರಮಾತ್ಮನೇ ರಾಜಯೋಗವನ್ನು ಕಲಿಸುತ್ತಾರೆ. ಯಾವಾಗ ತಂದೆಯು ತಿಳಿಸುತ್ತಾರೆ, ನಾನು ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ. ಆಸುರಿ ರಾಜ್ಯದ ವಿನಾಶ, ದೈವಿ ರಾಜ್ಯದ ಸ್ಥಾಪನೆಯಾಗುತ್ತದೆ. ಯಾರು ಆಸ್ತಿಕರಾಗಿದ್ದಾರೆ ಅವರಿಗೆ ಆಸ್ತಿಯು ಸಿಗುತ್ತದೆ. ನಾಸ್ತಿಕರಿಗೆ ಆಸ್ತಿಯು ಸಿಗುವುದಿಲ್ಲ. ಎಲ್ಲರನ್ನೂ ದುಃಖದಿಂದ ಮುಕ್ತರನ್ನಾಗಿ ಮಾಡಲು ಬಂದಿದ್ದಾರೆ. ಈಗ ಇವರು ಸುಖಧಾಮದಲ್ಲಿ ಹೋಗುತ್ತಾರೆ. ಆಗ ಮತ್ತೆಲ್ಲ ಆತ್ಮಗಳು ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿ ಹಿಂತಿರುಗಿ ಹೋಗಿಬಿಡುತ್ತಾರೆ. ನಿರಾಕಾರ ತಂದೆಯು ಸರ್ವ ಆತ್ಮಗಳನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಕರೆದುಕೊಂಡು ಹೋಗುವವರನ್ನು ಮಹಾಕಾಲ, ಕಾಲರ ಕಾಲ ಎಂದು ಹೇಳಲಾಗುತ್ತದೆ. ಕಾಲರ ಕಾಲ, ಮಹಾಕಾಲನ ಮಂದಿರಗಳು ಇವೆ. ಮಹಾಕಾಲ ಶಿವನಾಗಿದ್ದಾರೆ ಹಾಗೂ ಇವರನ್ನು ಸೋಮನಾಥ ಅಥವಾ ರುದ್ರ ಎಂತಾದರೂ ಹೇಳಬಹುದು. ಸನ್ಮುಖದಲ್ಲಿ ಹೇಳುತ್ತಾರೆ, ನಾನು ಎಲ್ಲ ಆತ್ಮಗಳ ಮಾರ್ಗದರ್ಶಕನಾಗಿದ್ದೇನೆ. ಎಲ್ಲರನ್ನೂ ಜೊತೆ ಕರೆದುಕೊಂಡು ಹೋಗುತ್ತೇನೆ. ನಿಮ್ಮನ್ನು ಈ ರಾವಣ ರಾಜ್ಯದಿಂದ ಮುಕ್ತರನ್ನಾಗಿ ಮಾಡುತ್ತೇನೆ. ಇದು ರಾವಣ ರಾಜ್ಯವಾಗಿದೆ. ಈಗ ಈ ರಾವಣ ರಾಜ್ಯವು ವಿನಾಶವಾಗಿ ರಾಮರಾಜ್ಯವು ಸ್ಥಾಪನೆಯಾಗುವುದಿದೆ. ರಾಮರಾಜ್ಯವನ್ನು ಎಲ್ಲರೂ ಇಚ್ಛಿಸುತ್ತೀರಲ್ಲವೇ? ಅಂದಾಗ ಅವಶ್ಯವಾಗಿ ರಾವಣ ರಾಜ್ಯದ ವಿನಾಶವಾಗಬೇಕು. ತಂದೆಯು ತಿಳಿಸುತ್ತಾರೆ, ಈಗ ಹಳೆಯ ಪ್ರಪಂಚವೇ ಸಮಾಪ್ತಿಯಾಗುವುದಿದೆ. ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ. ಈಗ ಆ ಗೀತೆಯ ಎಪಿಸೋಡ್ ನಡೆಯುತ್ತಾ ಇದೆ. ಅವಶ್ಯವಾಗಿ ಯಾದವರು ಕೌರವರು ಇದ್ದಾರೆ. ಯಾದವರು ಅದೇ ಯುರೋಪ್ ವಾಸಿಗಳಾಗಿದ್ದಾರೆ. ಅಣ್ವಸ್ತ್ರಗಳನ್ನು ಅನ್ವೇಷಣೆ ಮಾಡುವವರಾಗಿದ್ದಾರೆ. ಇದನ್ನು ಸಹ ಬರೆದಿದ್ದಾರೆ. ಅಂತಾರಾಷ್ಟ್ರೀಯ ಯುದ್ಧದಲ್ಲಿ ಎಲ್ಲರೂ ಸಮಾಪ್ತಿಯಾಗುತ್ತಾರೆ. ಕೆಲವರು ತಮ್ಮ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನೇ ಅರಿತುಕೊಂಡಿಲ್ಲ. ಧರ್ಮವೇ ಶಕ್ತಿ ಎಂದು ಗಾಯನ ಮಾಡಲಾಗುತ್ತದೆ. ಧರ್ಮಾತ್ಮರನ್ನು ಒಳ್ಳೆಯವರೆಂದು ಗೌರವಿಸಲಾಗುತ್ತದೆ. ಅಧರ್ಮಿಗಳನ್ನು ಕೆಟ್ಟವರೆಂದು ಹೇಳಲಾಗುತ್ತದೆ. ನೀವು ತಿಳಿದುಕೊಂಡಿದ್ದೀರಿ, ಭಾರತದ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು. ಈಗ ಭಾರತವೇ ಅಧರ್ಮವಾಗಿದೆ. ತಮ್ಮ ಧರ್ಮವನ್ನೇ ಬಿಟ್ಟಿದೆ. ಇದು ನಾಟಕದನುಸಾರ ಹೀಗೆ ಬಿಡಲೇಬೇಕಾಗಿದೆ. ಸತ್ಯಯುಗದಲ್ಲಿ ಮಹಾರಾಜ ಮಹಾರಾಣಿಯ ರಾಜ್ಯವು ನಡೆಯುತ್ತದೆ. ಮಂತ್ರಿ ಮುಂತಾದವರು ಅಲ್ಲಿ ಇರುವುದೇ ಇಲ್ಲ. ನಿಯಮವೇ ಇಲ್ಲ. ಯಾವಾಗ ಪತಿತರಾಗುತ್ತಾರೆ ಆಗ ಮಂತ್ರಿ ಮುಂತಾದವರ ಅವಶ್ಯಕತೆ ಇರುತ್ತದೆ. ಈಗಂತೂ ಒಂದೊಂದು ರಾಜಧಾನಿಗೆ ಎಷ್ಟೆಷ್ಟು ಮಂತ್ರಿಗಳಿದ್ದಾರೆ. ಒಬ್ಬರ ಮತವು ಇನ್ನೊಬ್ಬರೊಂದಿಗೆ ಹೋಲುವುದಿಲ್ಲ. ಎಷ್ಟೊಂದು ಮತಭೇದಗಳಲ್ಲಿ ಬರುತ್ತಾ ಇರುತ್ತಾರೆ. ಈಗ ನೀವು ಮಕ್ಕಳು ಅರಿತುಕೊಂಡಿದ್ದೀರಿ. ತಂದೆಯು ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು ಓದಿಸುತ್ತಿದ್ದಾರೆ. ತಂದೆಯು ತಿಳಿಸುತ್ತಾರೆ, ಎಲ್ಲರೂ ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ಬಿಡಿ. ಸಂಪೂರ್ಣವಾಗಿ ಭಿಕಾರಿಗಳಾಗಿ ಬಿಟ್ಟಿದ್ದೇವೆ. ಎಲ್ಲವನ್ನು ಕೊಟ್ಟು ಬಿಟ್ಟಿದ್ದೇವೆ ಅಂದ ಮೇಲೆ ಬಾಕಿ ಏನು ಉಳಿಯಿತು?
ಏನೇನೂ ಇಲ್ಲ. ಪರಂಪಿತ ಪರಮಾತ್ಮ ಹೇಳುತ್ತಾರೆ, ನಾನು ಆತ್ಮಗಳೊಂದಿಗೆ ಮಾತನಾಡುತ್ತೇನೆ, ಆತ್ಮಗಳನ್ನು ಕರೆದುಕೊಂಡು ಹೋಗಬೇಕಾಗಿದೆ. ಆದ್ದರಿಂದ ಈ ಶರೀರದ ಬಾಣವನ್ನು ಮರೆಯುತ್ತಾ ಹೋಗಿ, ಇದರಲ್ಲಿಯೇ ಪರಿಶ್ರಮವಿದೆ. ತಂದೆಯು ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಇಡೀ ಕಲ್ಪ ನೀವು ದೇಹಾಭಿಮಾನಿಗಳಾಗಿ ಇದ್ದೀರಿ. ಲೌಕಿಕ ತಂದೆಯನ್ನೇ ನೆನಪು ಮಾಡಿದ್ದೀರಿ. ಈಗ ದೇಹಿ ಅಭಿಮಾನಿಯಾಗಿ ನನ್ನನ್ನು ನೆನಪು ಮಾಡಿ. ನನ್ನ ನೆನಪಿನಿಂದಲೇ ಶಕ್ತಿ ಸಿಗುತ್ತದೆ. ಏ ಮಕ್ಕಳೇ, ಏ ಆತ್ಮಗಳೇ, ನನ್ನೊಬ್ಬನನ್ನೇ ನೆನಪು ಮಾಡಿ, ಮತ್ಯಾರೂ ಇಲ್ಲ. ನನ್ನನ್ನು ಮರೆತರೂ ಸಹ ಮತ್ಯಾರನ್ನು ನೆನಪು ಮಾಡಬಾರದು. ಬಾಬಾ ನನ್ನವರಂತೂ ತಾವು ಒಬ್ಬರೇ ಆಗಿದ್ದೀರಿ. ನಾವು ಆತ್ಮಗಳಾಗಿದ್ದೇವೆ, ತಾವು ಪರಮಾತ್ಮ ಆಗಿದ್ದೀರಿ. ತಾವು ತಿಳಿಸಿದ್ದೀರಿ, ಆತ್ಮಗಳು ನನ್ನ ಮಕ್ಕಳಾಗಿದ್ದೀರಿ ಎಂದು. ಈಗ ರಾವಣನ ದುಃಖದಿಂದ ನಿಮ್ಮನ್ನು ಮುಕ್ತರನ್ನಾಗಿ ಮಾಡಿ ಹಿಂತಿರುಗಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಮಕ್ಕಳು ಧೈರ್ಯದಿಂದ ಇರಬೇಕಾಗಿದೆ. ಯಾವಾಗ ರಾಜಧಾನಿಯು ಸ್ಥಾಪನೆಯಾಗಬೇಕೆಂದರೆ ಮತ್ತೆ ಈ ಮಹಾಭಾರಿ ಮಹಾಭಾರತದ ಯುದ್ಧವು ಪ್ರಾರಂಭವಾಗುತ್ತದೆ. ಆಗಲೇ ಈ ಕಲಿಯುಗವು ಬದಲಾಗಿ ಸತ್ಯಯುಗವಾಗುತ್ತದೆ. ಅಂದಾಗ ನಾನು ಕಾಲರ ಕಾಲನಾಗಿದ್ದೇನೆ ಅಲ್ಲವೇ? ನಾನು ತಂದೆಯೂ ಆಗಿದ್ದೇನೆ, ಶಿಕ್ಷಕನೂ ಆಗಿದ್ದೇನೆ, ಪತಿತ ಪಾವನನೂ ಆಗಿದ್ದೇನೆ, ಮತ್ತೆ ನಾನು ಮಹಾಕಾಲನೂ ಆಗಿದ್ದೇನೆ. ಎಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ? ಮಧುರ ಮಕ್ಕಳೇ, ಮುಕ್ತಿಧಾಮದಲ್ಲಿ ಕರೆದುಕೊಂಡು ಹೋಗುತ್ತೇನೆ. ಇಲ್ಲಿಂದ ಮುಕ್ತರಾಗುತ್ತೀರೆಂದರೆ ಸ್ವರ್ಗದಲ್ಲಿ ಬರುತ್ತೀರಿ. ನೀವು ಭವಿಷ್ಯದಲ್ಲಿ ದೇವಿ ದೇವತೆಗಳಾಗಲು ಓದುತ್ತೀರಿ. ಈಗ ನೀವು ಬ್ರಾಹ್ಮಣರು, ಈಶ್ವರಿಯ ಸಂತಾನರಾಗಿದ್ದೀರಿ. ಎಲ್ಲರೂ ಹೇಳುತ್ತಾರೆ, ನಾವು ಬ್ರಾಹ್ಮಣರು ಈಶ್ವರಿಯ ಸಂತಾನರಾಗಿದ್ದೇವೆ, ಬ್ರಹ್ಮನ ಸಂತಾನರು, ಪರಸ್ಪರ ಸಹೋದರ ಸಹೋದರಿಯರಾಗಿದ್ದೇವೆ. ವಿಕಾರದಲ್ಲಿ ಹೋಗಲು ಸಾಧ್ಯವಿಲ್ಲ. ನಾವು ಈಶ್ವರನ ಮೊಮ್ಮಕ್ಕಳಾಗಿದ್ದೇವೆ. ಅವರಿಂದ ನಾವು ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಯಾರೆಷ್ಟು ಪುರುಷಾರ್ಥ ಮಾಡುತ್ತಾರೆ ಅಷ್ಟು ಪದವಿಯನ್ನು ಪಡೆಯುತ್ತಾರೆ. ಕಲ್ಪಕಲ್ಪವು ಪುರುಷಾರ್ಥ ಮಾಡಿರುತ್ತೀರೆಂದರೆ ಈಗಲೂ ಸಹ ನೀವು ಪುರುಷಾರ್ಥ ಮಾಡಲು ತೊಡಗುತ್ತೀರಿ. ಇದರಲ್ಲಿ ಸಾಕ್ಷಿ ಸ್ಥಿತಿಯ ಅಭ್ಯಾಸ ಬೇಕು. ಸಾಕ್ಷಿಯಾಗಿ ನೋಡಿ, ಪ್ರತಿಯೊಬ್ಬರೂ ಎಷ್ಟು ಪುರುಷಾರ್ಥ ಮಾಡುತ್ತಾರೆ, ಎಲ್ಲಿಯ ತನಕ ಅನುಕರಣೆ ಮಾಡುತ್ತಾರೆ. ಯಾರ ನಾಮರೂಪದಲ್ಲಿಯೂ ಸಿಕ್ಕಿ ಹಾಕಿಕೊಳ್ಳಬಾರದು. ಒಬ್ಬ ತಂದೆಯ ವಿನಃ ಮತ್ಯಾರೂ ನೆನಪಿಗೆ ಬರದಿರಲಿ. ಮಕ್ಕಳೇ, ನಾನು ನಿಮಗೆ ರಾಜಯೋಗವನ್ನು ಕಲಿಸಿ ಪಾವನರನ್ನಾಗಿ ಮಾಡಿ ಜೊತೆ ಕರೆದುಕೊಂಡು ಹೋಗುತ್ತೇನೆ. ಈಗ ನೀವು ತಿಳಿದುಕೊಳ್ಳುತ್ತೀರಿ, ಅವಶ್ಯಕವಾಗಿ ನಾಟಕದನುಸಾರ ಕಲ್ಪಕಲ್ಪವೂ ನಮಗೆ ತಂದೆಯಿಂದ ಶಿಕ್ಷಣವೂ ಸಿಗುತ್ತದೆ. ನೀವೆಲ್ಲರೂ ದ್ರೌಪದಿಯರಾಗಿದ್ದೀರಿ. ಇದು ಸುಖದ ರಾಜ್ಯವಲ್ಲ. ಇದರ ಬಗ್ಗೆ ಒಂದು ಕಥೆಯು ಮಾಡಲ್ಪಟ್ಟಿದೆ. ಈಗ ತಂದೆಯಂತೂ ಸತ್ಯತೆಯಿಂದ ತಿಳಿಸುತ್ತಾರೆ. ನೀವೀಗ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ. ಎಲ್ಲರನ್ನೂ ಕೆಸರಿನಿಂದ ಹೊರ ತೆಗೆಯುತ್ತೀರಿ. ಎಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಸುಟ್ಟು ಹೋಗಿದ್ದಾರೆ. ನಿಮ್ಮ ತಲೆಯ ಮೇಲಂತೂ ಜ್ಞಾನದ ಮಳೆಯಾಗುತ್ತಾ ಇದೆ. ತಂದೆಯು ತಿಳಿಸುತ್ತಾರೆ, ನನ್ನ ಮಕ್ಕಳು ಸುಟ್ಟು ಕಪ್ಪಾಗಿ ಬಿಟ್ಟಿದ್ದಾರೆ. ನಾನು ಬಂದಿದ್ದೇನೆ, ಎಲ್ಲರನ್ನೂ ಮುಕ್ತರನ್ನಾಗಿ ಮಾಡಿ ಜೊತೆ ಕರೆದುಕೊಂಡು ಹೋಗುತ್ತೇನೆ. ಮನುಷ್ಯರಿಗೆ ಇದು ತಿಳಿದಿಲ್ಲ. ಈಗ ನೀವು ಘೋರ ಅಂಧಕಾರದಿಂದ ಹೊರಬಂದಿದ್ದೀರಿ. ಈಗ ತಂದೆಯೂ ತಿಳಿಸುತ್ತಾರೆ, ಮಕ್ಕಳೇ, ನನ್ನನ್ನು ನೆನಪು ಮಾಡಿ, ಮನೆಯನ್ನು ನೆನಪು ಮಾಡಿ. ನೀವು ಆತ್ಮಗಳು ಮನೆಯನ್ನು ಮರೆತು ಬಿಟ್ಟಿದ್ದೀರಿ. ಮೂಲವತನ
ಸೂಕ್ಷ್ಮವತನವೆಂದು ಹೇಳುತ್ತಾರೆ. ಮೂಲವತನದಲ್ಲಿ ಎಲ್ಲ ಆತ್ಮಗಳಿರುತ್ತಾರೆ. ಆತ್ಮ ಹೇಗಿದೆ? ಪರಮಾತ್ಮ ಯಾರಾಗಿದ್ದಾರೆ? ಮೂಲವತನವು ಯಾವುದಾಗಿದೆ? ಏನನ್ನೂ ಅರಿತುಕೊಂಡಿಲ್ಲ. ಆತ್ಮನೇ ಪರಮಾತ್ಮನೆಂದು ಹೇಳಿ ಎಲ್ಲ ಆಟವನ್ನೇ ಸಮಾಪ್ತಿ ಮಾಡಿಬಿಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಈ ಸಮಯದಲ್ಲಿ ಏನೆಲ್ಲವೂ ಆಗುತ್ತದೆ, ಯಾವ ಸೆಕೆಂಡ್ ಕಳೆಯುತ್ತದೆ, ಆ ನಾಟಕವು ಪುನಃ ಪುನರಾವರ್ತನೆಯಾಗುತ್ತದೆ. ತಂದೆಯು ಕುಳಿತು ಓದಿಸುತ್ತಾರೆ. ಈ ಪುನರಾವರ್ತನೆಯನ್ನು ತಂದೆಯು ತಿಳಿಸಿದ್ದಾರೆ. ನಾಟಕದಲ್ಲಿ ನನ್ನ ಭಾಗ್ಯವು ಏನಿರುತ್ತದೆಯೋ ಅದು ಸಿಗುತ್ತದೆ ಎಂಬ ರೀತಿಯಲ್ಲ. ನಾಟಕದನುಸಾರ ಪಾತ್ರವು ನಡೆಯುತ್ತಿರುವುದರಿಂದ ನಾವು ಏನು ಪುರುಷಾರ್ಥ ಮಾಡುವುದು ಈ ರೀತಿ ತಿಳಿಯುವವರು ಇದ್ದಾರೆ. ಆದರೆ ಈ ರೀತಿ ಅಲ್ಲ. ಪುರುಷಾರ್ಥವನ್ನಂತೂ ಮಾಡಬೇಕಾಗಿದೆ ಎಲ್ಲವೇ. ತಂದೆಯು ಪುರುಷಾರ್ಥವನ್ನು ಮಾಡಿಸುವುದಕ್ಕೋಸ್ಕರವೇ ಬಂದಿದ್ದಾರೆ. ನೀವು ಮಕ್ಕಳು ಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ. ಸಾಕ್ಷಿಯಾಗಿ ನೋಡಲು ಬೇಕಾಗಿದೆ. ಯಾರು ತೀವ್ರ ಪುರುಷಾರ್ಥ ಮಾಡುತ್ತಾರೆ, ಯಾರು ಒಳ್ಳೆಯ ಪದವಿಯನ್ನು ಪಡೆಯುತ್ತಾರೆ, ತಂದೆಯ ಮುಖಾಂತರ ಯಾರು ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ. ಸಾಕ್ಷಿಯಾಗಿ ಪುರುಷಾರ್ಥ ಮಾಡಬೇಕು ಮತ್ತು ಮಾಡಿಸಬೇಕಾಗಿದೆ ಹಾಗೂ ಸಾಕ್ಷಿಯಾಗಿ ನೋಡಬೇಕಾಗಿದೆ. ಯಾರೆಷ್ಟು ಸೇವೆ ಮಾಡುತ್ತಾರೆ, ಎಷ್ಟು ಆತ್ಮಗಳನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ, ತಂದೆಯ ಪರಿಚಯ ಕೊಡುತ್ತಾರೆ. ಅನ್ಯರ ಪುರುಷಾರ್ಥವನ್ನು ನೋಡಿ ತಾವೂ ಸಹ ತೀವ್ರ ಪುರುಷಾರ್ಥವನ್ನು ಮಾಡಬೇಕಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ದೇಹ ಮತ್ತು ದೇಹದ ಸಂಬಂಧವನ್ನು ಮರೆತು ಪೂರ್ತಿ ಭಿಕಾರಿಗಳಾಗಬೇಕಾಗಿದೆ. ನನ್ನದಂತೂ ಏನೂ ಇಲ್ಲ. ದೇಹಿ ಅಭಿಮಾನಿಯಾಗಿರುವ ಪರಿಶ್ರಮ ಪಡಬೇಕಾಗಿದೆ. ಯಾರ ನಾಮರೂಪದಲ್ಲಿಯೂ ಸಿಕ್ಕಿ ಹಾಕಿಕೊಳ್ಳಬಾರದಾಗಿದೆ. ನಾಟಕದಲ್ಲಿದ್ದರೆ ಪುರುಷಾರ್ಥ ಮಾಡುತ್ತೇವೆ. ಈ ರೀತಿ ಯೋಚಿಸಿ ಪುರುಷಾರ್ಥ ಹೀನರಾಗಬಾರದು. ಸಾಕ್ಷಿಯಾಗಿ ಅನ್ಯರ ಪುರುಷಾರ್ಥವನ್ನು ನೋಡುತ್ತಾ ತೀವ್ರ ಪುರುಷಾರ್ಥಿಗಳಾಗಬೇಕಾಗಿದೆ. ವರದಾನ. ಸ್ಮೃತಿ ಸ್ವರೂಪದ ವರದಾನದ ಮೂಲಕ ಸದಾ ಶಕ್ತಿಶಾಲಿ ಸ್ಥಿತಿಯ ಅನುಭವ ಮಾಡುವಂತಹ ಸಹಜ ಪುರುಷಾರ್ಥಿ ಭವ. ಯಾರು ಸ್ಮೃತಿ ಸ್ವರೂಪರಾಗಿರುತ್ತಾರೆ ಅವರೇ ಸದಾ ಶಕ್ತಿಶಾಲಿ ವಿಜಯಿಯಾಗಿರಲು ಸಾಧ್ಯ. ಯಾರು ಸ್ಮೃತಿ ಸ್ವರೂಪರಾಗಿರುತ್ತಾರೆ ಅವರಿಗೆ ಸಹಜ ಪುರುಷಾರ್ಥಿ ಎಂದು ಹೇಳಲಾಗುತ್ತದೆ. ಅವರು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಸದಾ ಅಚಲವಾಗಿರುತ್ತಾರೆ. ಬಲೆ ಏನೇ ಆಗಲಿ, ಪರಿಸ್ಥಿತಿ ರೂಪಿ ಅತಿ ದೊಡ್ಡ ಬೆಟ್ಟವೇ ಬರಲಿ, ಸಂಸ್ಕಾರಗಳ ಘರ್ಷಣೆ ಮಾಡುವಂತಹ ಮೋಡಗಳೇ ಬರಲಿ, ಪ್ರಕೃತಿಯೂ ಸಹ ಪರೀಕ್ಷೆ ಮಾಡಲಿ, ಆದರೆ ಅಂಗದನ ಸಮಾನ ಬುದ್ಧಿರೂಪಿ ಕಾಲನ್ನು ಅಲುಗಾಡಿಸಲು ಬಿಡುವುದಿಲ್ಲ. ಕಳೆದ ಏರುಪೇರುಗಳೂ ಸಹ ಸ್ಮೃತಿಯಲ್ಲಿ ತರುವುದರ ಬದಲಾಗಿ ಫುಲ್ ಸ್ಟಾಪ್ ಹಾಕಿಬಿಡುತ್ತಾರೆ. ಅವರು ಎಂದೂ ಹುಡುಗಾಟಿಕೆಯಲ್ಲಿ ಬರುವುದಿಲ್ಲ. ಸ್ಲೋಗನ್. ಜ್ಞಾನದ ಶಿಖರವನ್ನು ತಲುಪಬೇಕೆಂದರೆ ಗುಪ್ತ ರೂಪದಿಂದ ಪುರುಷಾರ್ಥವನ್ನು ಮಾಡಿ.